Hi everyone, welcome to Unfolding Today by ಸ್ಪಂದನ. ನಾನಿವತ್ತು ನ್ಯೂ ಮಾಮೀಸ್ಗೆ ಬೇಕಾಗಿರೋ ಇಂಪಾರ್ಟೆಂಟ್ ಎಸೆನ್ಷಿಯಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀನಿ. ಮೊದಲನೇ ಪ್ರಾಡಕ್ಟ್ ಬಂದು ಎಲೆಕ್ಟ್ರಿಕ್ ಬ್ರೆಸ್ಟ್ ಪಂಪ್. ಇದರಲ್ಲಿ 3 ಆಪರೇಟಿಂಗ್ ಮೋಡ್ಸ್ ಇದೆ. ಇಲ್ಲಿ ಈಚ್ ಮೋಡಲ್ಲೂ 9 ಲೆವೆಲ್ಸ್ ಇರುತ್ತೆ. ಬೇಸ್ಡ್ ಆನ್ ನಮ್ಮ ರಿಕ್ವೈರ್ಮೆಂಟ್ ಅದನ್ನು ನಾವು ಡಿಕ್ರೀಸ್ ಮಾಡ್ಕೊಳ್ಬೋದು. ಇದನ್ನು ಚಾರ್ಜ್ ಮಾಡಿನೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ವಿತೌಟ್ ಚಾರ್ಜಿಂಗ್ ಡೈರೆಕ್ಟ್ ಪ್ಲಗ್ ಮಾಡಿನೂ ಯೂಸ್ ಮಾಡ್ಬೋದು. ಬನ್ನಿ ಈ ಪ್ರಾಡಕ್ಟ್ಸಲ್ಲಿ ಏನೆಲ್ಲ ಬರುತ್ತೆ ಅಂತ ನೋಡೋಣ. ಇದರಲ್ಲಿ 2 ಸೆಟ್ ಆಫ್ ಬಾಟಲ್ಸ್ ಬರುತ್ತೆ. ಅದಕ್ಕೆ ಫಿಕ್ಸಬಲ್ ಹೋಲ್ಡಿಂಗ್ ಕೊಟ್ಟಿರ್ತಾರೆ, ಅದನ್ನು ಜಸ್ಟ್ ನಾವು ಫಿಕ್ಸ್ ಮಾಡ್ಕೊಬೇಕು. ಅದಾದ ಮೇಲೆ ಒಂದು ಬ್ಯಾಟ್ರಿ ಇರುತ್ತೆ, ಅದು ಎಲೆಕ್ಟ್ರಿಕ್ ಬ್ಯಾಟ್ರಿ. ಅಲ್ಲಿ ನಮಗೆ ಎಲ್ಲ ಡಿಸ್ಪ್ಲೇ ಎಲ್ಲ ಬರುತ್ತೆ. ಅಂದರೆ ನಾನು ಹೇಳಿದೆ ಅಲ್ಲ, ಫಸ್ಟು ಲೆವೆಲ್ಸ್ ಆಫ್ ಮೋಡ್ ಚೇಂಜ್ ಮಾಡೋದು ಮತ್ತು ಡಿಕ್ರೀಸ್ ಮಾಡೋದು ಈ ಡಿಸ್ಪ್ಲೇಯಲ್ಲಿ ಬರುತ್ತೆ. ಸೊ ಇದನ್ನು ಆನ್ ಮಾಡಿದ್ರೆ ಇಲ್ಲಿ ನಿಮಗೆ ಲೆವೆಲ್ಸ್ ಆಫ್ ಮೋಡ್ ಬರುತ್ತೆ. ಆಮೇಲೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂತ ತೋರಿಸುತ್ತೆ. ಹಾಗೆ ಅಲ್ಲಿ ಪ್ಲಸ್ ಆ್ಯಂಡ್ ಮೈನಸ್ ಸಿಂಬಲ್ ಇರುತ್ತೆ, ಅದು ಇನ್ಕ್ರೀಸ್ ಆ್ಯಂಡ್ ಡಿಕ್ರೀಸ್ ಎಲ್ಲನೂ ಅಲ್ಲಿ ತೋರಿಸ್ತಾ ಹೋಗುತ್ತೆ. ಹಾಗೆಯೇ ಇದನ್ನು ನಾವು ಚಾರ್ಜ್ ಮಾಡಿನಾದರೂ ಇಟ್ಕೊಬೋದು, ಆರೆಲ್ಸ್ ಇದನ್ನು ಡೈರೆಕ್ಟ್ ಪ್ಲಗ್ ಮಾಡಿ ನಾವು ಅದನ್ನು ಯೂಸ್ ಮಾಡ್ಬೋದು. ಇದು ತುಂಬ ಯೂಸ್ಫುಲ್ ಆಗಿರುವಂಥ ಪ್ರಾಡಕ್ಟ್. ಅದಲ್ಲದೆ ಸಪೋಸ್ ನಮಗೆ ಅದು ಅನ್ಕಂಫರ್ಟ್ ಆಗುತ್ತೆ ಡೈರೆಕ್ಟಾಗಿ ಯೂಸ್ ಮಾಡೋಕ್ಕೆ ಅಂದರೆ ನಾವು ಮ್ಯಾನ್ಯುವಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಇದನ್ನು ಕನೆಕ್ಟ್ ಮಾಡ್ಕೊಂಡು ಈ ಥರ ಇದನ್ನು ಈ ಫೋಲ್ಡರ್ಗೆ ಪ್ಲಗ್ ಮಾಡಿ ಇದನ್ನು ನಾವು ಮ್ಯಾನ್ಯುವಲ್ ಆಗಿ ಪಂಪ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ಕಂಫರ್ಟಬಲ್ ಅನಿಸುತ್ತೆ ಅದಕ್ಕೆ ನಾವು ಸ್ವಿಚ್ ಆಗ್ಬೋದು. ಇದರಿಂದ ಎಷ್ಟೊಂದು ಯೂಸ್ ಇದೆ ಅಂದರೆ ವರ್ಕಿಂಗ್ ಮಾಮೀಸ್ಗಳಿಗೆ ಯಾವಾಗಲೂ ಅವ್ರಿಗೆ ಈಗ ಹೊರಗಡೆ ಹೋಗಬೇಕಂದ್ರೆ ನಮಗೆ ಒಂದು ಸೆಕ್ಯೂರ್ ಇರಬೇಕು. ಓಕೆ, ನನ್ನ ಬೇಬಿಗೆ ಆನ್ ಟೈಮ್ ಬಂದು ಫೀಡ್ ಮಾಡಬೇಕು ಹಾಗೆ ಹೀಗೆ ಅಂತ. ಅದಕ್ಕೆ ಈ ಪ್ರಾಡಕ್ಟ್ಸ್ ಅಂದರೆ ಬ್ರೆಸ್ಟ್ ಪಂಪ್ ತುಂಬಾ ಯೂಸ್ಫುಲ್ ಆಗುತ್ತೆ. ನಾವು ಇದನ್ನು ಬ್ರೆಸ್ಟ್ ಪಂಪ್ನ ತೆಗೆದಿಟ್ಬಿಟ್ಟು 3 to 4 hours ಅಂದರೆ ಹೊರಗಡೆ ಇಡ್ಬೋದು. ಇದರಿಂದ ಯಾರಾದರೂ ಹೊರಗಡೆ ಹೋಗುವಂಥ ವರ್ಕಿಂಗ್ ಮಾಮೀಸ್ ಇಲ್ಲ ಪಾಪುನ ಬಿಟ್ಟು ಸ್ವಲ್ಪ ಟೈಮ್ ನಾನು ಹೊರಗಡೆ ಹೋಗಿ ಬರ್ತೀನಿ ಅಂಥವ್ರಿಗೆಲ್ಲ ಈ ಥರ ಆರಾಮ್ಸೆ ಸ್ಟೋರ್ ಮಾಡಿಟ್ಟು ಆರಾಮ್ಸೆ ಹೊರಗಡೆ ಹೋಗಿ ಬರ್ಬೋದು. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಸೊ ಟ್ರೈ ಮಾಡಿ ನೋಡಿ. ಓಕೆ, ದ ನೆಕ್ಸ್ಟ್ ಪ್ರಾಡಕ್ಟ್ ಈಸ್ ಡಿಸ್ಪೋಸಬಲ್ ಚೇಂಜಿಂಗ್ ಮ್ಯಾಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು. ಇದರಿಂದ ಏನೆಲ್ಲ ಯೂಸ್ ಅಂದರೆ ಈ ಮ್ಯಾಟಿಂದ ನೀವು ಬೇಬಿಗೆ ಡೈಪರ್ ಚೇಂಜ್ ಮಾಡ್ಬೋದು, ಆರೆಲ್ಸ್ ಬೇಬಿಗೆ ಆಯಿಲ್ ಮಸಾಜ್ ಮಾಡುವಾಗ ಇದನ್ನು ಯೂಸ್ ಮಾಡ್ಕೊಬೋದು, ಆರೆಲ್ಸ್ ಬೇಬಿಗೆ ಕ್ಲಾತ್ ಚೇಂಜ್ ಮಾಡುವಾಗಲೂ ಇದನ್ನು ನೀವು ಯೂಸ್ ಮಾಡ್ಬೋದು. ಇದು ಹೇಗಿದೆ ಅಂತ ನಾನು ತೋರಿಸ್ತೀನಿ ಒಂದು ಪೀಸ್ನ. ಇದು ಬಂದು ಲವ್ ಲ್ಯಾಪಿಂದ ನಾವು ತೊಗೊಂಡಿರೋದು. ಇದನ್ನು ಒಳಗಡೆ ಒಂದು ಸಾಫ್ಟ್ ಕಾಟನ್ ಲೇಯರ್ ಇರುತ್ತೆ. ಇದರಿಂದ ಬೇಬಿಗೆ ಏನೂ ಹರ್ಟ್ ಆಗೋಲ್ಲ, ಮಗು ಸೇಫಾಗಿರುತ್ತೆ, ತುಂಬ ಕಂಫರ್ಟ್ ಫೀಲ್ ಆಗುತ್ತೆ ಇದರಿಂದ. ಇದು ವಾಟರ್ ಪ್ರೂಫ್ ಕೂಡ ಹೌದು. ಇದು ಒನ್ ಆಫ್ ದ ಬೆಸ್ಟ್ ಪ್ರಾಡಕ್ಟ್. ಚೆನ್ನಾಗಿದೆ, ತುಂಬ ಸಾಫ್ಟಾಗಿ. ಸೊ ಟ್ರೈ ಮಾಡಿ ನೋಡಿ ಇದನ್ನು. ಈ ಪ್ರಾಡಕ್ಟ್ನ ನಾನು ಲವ್ ಲ್ಯಾಪಿಂದ ತೊಗೊಂಡಿದ್ದು. ಇದಕ್ಕೆ ನಾನು 10 ಮ್ಯಾಟ್ಸ್ಗೆ 300 rupees ಪೇ ಮಾಡಿದೆ. ತುಂಬ ಯೂಸ್ಫುಲ್ ಆಗಿರೋಂಥ ಪ್ರಾಡಕ್ಟ್ ಇದು. ಸೊ ಇದನ್ನು ಯೂಸ್ ಮಾಡಿ ನೀವು ಡಿಸ್ಪೋಸಬಲ್ ಮಾಡ್ಬೋದು. ಇನ್ನೊಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತೀನಿ. ಇದು ಬಂದು ಸೂಪರ್ ಬಾಟಮ್ಸಿಂದ ಕಾಟನ್ ವಾಟರ್ ಪ್ರೂಫ್ ಔಟರ್. ಇದರಿಂದ ಏನೆಲ್ಲ ಯೂಸ್ ಇದೆ ಅಂದರೆ ನಾವು ಬೇಬಿಗೆ ಯಾವಾಗ ಡೈಪರ್ ಫ್ರೀ ಮಾಡಬೇಕನ್ಸುತ್ತಲ್ವ ಆ ಟೈಮಲ್ಲಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದು ಕಂಪ್ಲೀಟ್ಲಿ ಕಾಟನ್ ಆಗಿರುತ್ತೆ. ಈ ಕಾಟನ್ ಅಂದರೆ ತುಂಬ ಎಷ್ಟು ಯೂರಿನ್ ಪಾಸ್ ಮಾಡಿದ್ರು ಬೇಬಿ ಇದನ್ನು ಹೋಲ್ಡ್ ಮಾಡ್ಕೊಳ್ಳುತ್ತೆ. ಅಂದರೆ 3 to 4 ಯೂರಿನ್ಸ್ನ ಆರಾಮ್ಸೆ ಇದರಲ್ಲಿ ಹೋಲ್ಡ್ ಆಗುತ್ತೆ. ಆ್ಯಂಡ್ ಅಗೇನ್ ಇದನ್ನ ನೀವು ಹ್ಯಾಂಡ್ ವಾಶ್ ಮಾಡ್ಕೊಬೋದು ಇಲ್ಲ ಮೆಷಿನ್ ವಾಶ್ ಮಾಡ್ಬೋದು. ಇಲ್ಲೆರಡು ನಾಟ್ ಕೊಟ್ಟಿರ್ತಾರೆ, ಅದಕ್ಕೆ ನೀವು ಇದನ್ನು ಸ್ಟಿಕ್ ಮಾಡಿಬಿಟ್ಟು ಬೇಬಿಗೆ ಇದನ್ನು ವೇರ್ ಮಾಡಿದ್ರೆ ಆರಾಮ್ಸೆ ಕಂಫರ್ಟ್ ಫ್ರೀಲಾಗಿ ಮಲ್ಕೊಳ್ಳುತ್ತೆ ಬೇಬಿ. ಇದರಿಂದ ಯಾವುದೇ ಹಿಚ್ಚಿಂಗ್ ಆಗಲಿ ಅನ್ಕಂಫರ್ಟ್ ಆಗಲಿ ಫೀಲ್ ಆಗೋಲ್ಲ. ತುಂಬಾ ಯೂಸ್ಫುಲ್ ಆಗಿದೆ. ಮಾರ್ಕೆಟಲ್ಲಿ ತುಂಬಾ ಪ್ರಾಡಕ್ಟ್ಸ್ ಸಿಗುತ್ತೆ ಇದೇ ಥರ, ಅಂದರೆ ಇದೇ ಪ್ಯಾಟ್ರನ್ಸಲ್ಲಿ. ನಿಮಗೆ ಯಾವುದು ಯೂಸರ್ ಫ್ರೆಂಡ್ಲಿ ಇಲ್ಲ ಅಂದರೆ ಬಜೆಟ್ ಫ್ರೆಂಡ್ಲಿ ಅನಿಸುತ್ತೆ ಅದನ್ನು ತೊಗೊಳ್ಬೋದು. ನಾನು ಇದಕ್ಕೆ ಪ್ಯಾಕ್ ಆಫ್ 2ಗೆ 1099 ಪೇ ಮಾಡಿದೆ. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಬೇಬಿ ಹೆಡ್ ಶೇಪಿಂಗ್ ಪಿಲ್ಲೋ. ಇದನ್ನು ಅಷ್ಟೇ ನಾನು ಲವ್ ಲ್ಯಾಪಿಂದ ತೊಗೊಂಡಿರೋದು. ಇದರಿಂದ ಏನು ಯೂಸ್ಫುಲ್ ಅಂದರೆ ಬೇಬಿನ ಮಲಗಿಸುವಾಗ ಸರ್ಕಲ್ ಇದೆಯಲ್ಲ ಆ ಸರ್ಕಲ್ಗೆ ಬೇಬಿ ಹೆಡ್ನ ಪ್ಲೇಸ್ ಮಾಡಿ ಮಲಗಿಸೋದ್ರಿಂದ ಬೇಬಿ ಹೆಡ್ ಶೇಪ್ ಚೆನ್ನಾಗಿ ಬರುತ್ತೆ. ಹಾಗೆ ಇದು ತುಂಬಾ ಸಾಫ್ಟಾಗಿದೆ ಆ್ಯಂಡ್ ಇದನ್ನು ಫಾರ್ಮಿಂದ ಮಾಡಿದ್ದಾರೆ. ಏನೇ
ಅನ್ಕಂಫರ್ಟೇಬಲ್ ಆಗಲ್ಲ, ತುಂಬಾ ಸಾಫ್ಟ್ ಫೀಲ್ ಆಗಿರುತ್ತೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಬೇಬಿದು ಹೆಡ್ ಚೆನ್ನಾಗಿ ಫಾರ್ಮ್ ಆಗುತ್ತೆ, ಫ್ಲ್ಯಾಟ್ ಆಗಲ್ಲ. ಹಾಗೆ ತುಂಬಾ ಕಂಫರ್ಟ್ ಆಗಿರೋದ್ರಿಂದ ಯಾವುದೇ ಬೇಬಿಗೆ ಹರ್ಟ್ ಆಗೋ ಥರ ಇರಲ್ಲ. ಈಗ ನಾನು ಈ 4 ಪ್ರಾಡಕ್ಟ್ಸ್ ಬಗ್ಗೆ ಇನ್ಫಾರ್ಮೇಷನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ನಾನು ಇನ್ನು ನ್ಯೂ ಮಾಮೀಸ್ಗೆ ಬೇಕಾಗಿರುವ ಪ್ರಾಡಕ್ಟ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.